ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನವಸಂಚಲನ ಯೂಟ್ಯೂಬ್ ಚಾನಲ್. ನಾನು ಶ್ವೇತಾ. ಒಂದೇ ಕೆರೆಯ ನೀರಿನಲ್ಲಿ ಕೆಲವೆಡೆ ಹಿಮದಷ್ಟು ತಂಪು, ಮತ್ತೆ ಕೆಲವೆಡೆ ಕುದಿಯುವಷ್ಟು ಬಿಸಿ. ರಾತ್ರಿ ಆದ್ರೆ ಸಾಕು ಆಳದಲ್ಲಿ ಹೊಳೆಯುವ ವಿಚಿತ್ರ ಬೆಳಕುಗಳು. ಅದು ಜಾದೂನ ಅಥವಾ ಅತೀಂದ್ರಿಯ ಶಕ್ತಿಯ ಸೂಚನೆ ಏನಾದ್ರೂ ಇದೆನಾ? ಹೌದು, ಈಗ ನಾನು ಹೇಳಲು ಹೊರಟಿರುವಂತದ್ದು ಅಮೆರಿಕದ ಪ್ರಸಿದ್ಧ ಯೆಲ್ಲೋಸ್ಟೋನ್ ಲೇಕ್ ಮಿಸ್ಟ್ರಿಯ ಬಗ್ಗೆ. ಈ ಅಚ್ಚರಿಯ ಬಗ್ಗೆ ಇನ್ನಷ್ಟು ವಿಷಯವನ್ನ ನೋಡ್ಕೊಳ್ತಾ ಹೋದ್ರೆ 1900 ದಶಕದಿಂದ ಏನಾಯ್ತು ಅಂದ್ರೆ ಪ್ರವಾಸಿಗರು ಅಲ್ಲಿ ಅಸಾಧಾರಣವಂತ ಒಂದು ಘಟನೆಗಳನ್ನ ವರದಿ ಮಾಡ್ತಾರೆ. ಯಾವುದೇ ಗಾಳಿ ಇಲ್ದಿದ್ರು ಅಲೆಗಳು ಏಕಾಏಕಿ ಹೇಳ್ತವೆ. ಕೆಲವರು ರಾತ್ರಿಯಲ್ಲಿ ನೀರಿನೊಳಗಿಂದ ಹೊಳೆಯುವಂತಹ ಬಿಳಿ ಮತ್ತೆ ಹಸಿರು ಬೆಳಕುಗಳನ್ನ ಕಂಡಿದ್ರು. ಅದನ್ನ ನೋಡಿ ಜನ ಬೆಚ್ಚಿ ಬೀಳ್ತಾ ಇದ್ರು. ಈ ಅಚ್ಚರಿಯಿಂದಿರುವಂತಹ ಸೈಂಟಿಫಿಕ್ ಟ್ರೂತ್ ಆದ್ರೂ ಏನು? ಅದೇನಪ್ಪಾ ಅಂದ್ರೆ, ಇದಕ್ಕೆ ಯಾವುದೇ ಅತೀಂದ್ರಿಯ ಶಕ್ತಿಯ ಪ್ರಭಾವವೂ ಇಲ್ಲ, ಯಾವುದೇ ಅದ್ಭುತ ಜೀವಿಗಳ ಸಂಕೇತವೂ ಕೂಡ ಅಲ್ಲ, ಕೇವಲ ಪ್ರಕೃತಿಯ ವಿಜ್ಞಾನ. ಯೆಲ್ಲೋಸ್ಟೋನ್ ಕೆರೆಯ ಕೆಳಗೆ ಸೂಪರ್ ವಾಲ್ಕೆನೋ ಅಂದ್ರೆ ಬೃಹತ್ ಅಗ್ನಿ ಪರ್ವತ ಅಡಗಿದೆ. ಅದರೊಳಗಿನ ಬಿಸಿ ಲಾವ ಸದಾ ಚಲಿಸ್ತಾ ಇರುತ್ತೆ. ಆ ಬಿಸಿಯ ಪರಿಣಾಮವಾಗಿ ಕೆಲವೆಡೆ ನೀರು ಕುದಿಯುವಂತೆ ಬಿಸಿಯಾಗಿ ಮೇಲಿರುತ್ತೆ. ಅಷ್ಟೇ ಅಲ್ಲ, ಆ ಕೆರೆಯಲ್ಲಿ ಇರುವ ವಿಶೇಷ ಶೈವಲಗಳು, ಫಾಸ್ಫರೆಟ್ ಆಲ್ಗೆ, ಇವು ರಾತ್ರಿ ಹೊತ್ತಿನಲ್ಲಿ ನೀರಿನೊಳಗೆ ಹೊಳಿತವೆ. ಜನರು ಅದನ್ನ ಮಿಸ್ಟ್ರಿ ಗ್ಲೋ ಅಂತ ಭಾವಿಸಿದ್ರು, ಆದ್ರೆ ಅದು ಪ್ರಕೃತಿಯ ಅದ್ಭುತ ವಿಜ್ಞಾನ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರೋಚಕ ಸತ್ಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.